ಇವತ್ತು ಹೊಸಕೆರೆಹಳ್ಳಿಯಲ್ಲಿ ಬಹಳ ಪ್ರೀತಿ ತೋರಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಮನೆಯವರು ಕೂಡ ನನಗೆ ಹೃದಯಪೂರ್ವಕವಾದ ಒಂದು ಜನ್ಮದಿನವನ್ನು ಶುಭಾಶಯ ಕೋರಿದ್ದಾರೆ. ಸಮಸ್ತ ಜನರಿಗೆ ಸಂಕ್ರಾಂತಿ ಹಬ್ಬ ಮತ್ತು ಹೊಸ ವರ್ಷದ ಶುಭಾಶಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಹೊಸಕೆರೆಹಳ್ಳಿಯಲ್ಲಿ ಬಹಳ ಪ್ರೀತಿ ತೋರಿಸ್ತಾ ಇದ್ದಾರೆ. ಎಲ್ಲರೂ ಪ್ರತಿಯೊಬ್ಬರು ಮನೆಯವರು ಕೂಡ ನನಗೆ ಹೃದಯಪೂರ್ವಕವಾದ ಒಂದು ಜನ್ಮದಿನವನ್ನು ಶುಭಾಶಯ ಕೋರಿದ್ದಾರೆ. ನಾಳೆ ಸಂಭ್ರಮ ಮಾಡ್ಕೊತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಹೊಸಕೆರೆಹಳ್ಳಿ ಜನಕ್ಕೆ ಸಮಸ್ತ ಜನಕ್ಕೆ ಸಂಕ್ರಾಂತಿ ಹಬ್ಬ ಮತ್ತು ಹೊಸ ವರ್ಷದ ಶುಭಾಶಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಹೊಸಕೆರೆಹಳ್ಳಿ ಜನ ಯಾವತ್ತೂ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು. ಆ ಭಗವಂತ ಸದಾ ಅವರಿಗೆ ಆಯುಷ್ಯ ಆರೋಗ್ಯ ಕೊಡಲಿ. ಇವತ್ತು ನಮ್ಮ ಸಂಕ್ರಾಂತಿ ಸಂಭ್ರಮ 14ನೇ ತಾರೀಕು ಹಮ್ಮಿಕೊಂಡಿದ್ದೀವಿ. ನಾಳೆ ಸಂಕ್ರಾಂತಿ ಹಬ್ಬ ಇದೆ. ಆದರೆ ಹಿಂದಿನ ದಿವಸನೇ ಎಲ್ಲ ಬಂದು ನಮ್ಮ ಸಂಕ್ರಾಂತಿ ಸಂಭ್ರಮನ ಎಂಜಾಯ್ ಮಾಡಿಕೊಂಡು ನಾವು ಇವತ್ತು ಸಂಭ್ರಮಕ್ಕೆ ಪ್ರೀತಿಯಾಗಿ ಕಬ್ಬು, ಎಳ್ಳು ಬೆಲ್ಲ, ಅವರೆಕಾಯಿ, ಕಡಲೆಕಾಯಿ ಎಲ್ಲ ಪ್ಯಾಕ್ ಮಾಡಿ ಇವತ್ತು ಅವ್ರಿಗೆ ಪ್ರೀತಿಯಿಂದ ಕೊಡ್ತಾ ಇದ್ದೀವಿ. ಹಬ್ಬವನ್ನು ಸಡಗರದಿಂದ ಆಚರಿಸಬೇಕು. ನಮ್ಮ ಹಿಂದೂ ಯಾವ್ಯಾವ ಹಬ್ಬಗಳಿಗೂ ವಿಜೃಂಭಣೆಯಿಂದ ಮಾಡಬೇಕು. ನಮ್ಮ ಹಳ್ಳಿ ಸೊಗಡನ್ನು ಮತ್ತೆ ವಾಪಸ್ ತರಬೇಕು. ನಮಗೆ ಈಗ ಸೂರ್ಯ ಉದಯನಾಗಿದ್ದಾರೆ. ಹಾಗೆ ನಮ್ಮ ಮನೆಯೆಲ್ಲ ಸಿರಿಧಾನ್ಯ ತುಂಬಿದೆ. ಆ ಪ್ರತಿಮೆವಾಗಿ ನಾವು ಸಂಕ್ರಾಂತಿನ ಆಚರಿಸ್ತಾ ಇದ್ದೀವಿ. ಗೋಪೂಜೆ ಮಾಡಿ ಆ ಗೋಪೂಜೆ ಆಶೀರ್ವಾದ ತಗೊಂಡು ಎಲ್ಲರೂ ಚೆನ್ನಾಗಿರ್ಬೇಕು. ಆ ಹಳ್ಳಿ ಸೊಗಡನ್ನ ನಮ್ಮ ಹೊಸಕೆರೆ ಹಳ್ಳಿ ಅಂತಿದೆ, ಆ ಹಳ್ಳಿಗೆ ಮತ್ತೆ ಸೊಗಡನ್ನು ತಂದಿದ್ದೀವಿ.